ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ನಮಸ್ಕಾರ ಪ್ರಿಯ ವೀಕ್ಷಕರೇ, ವಿಶೇಷವಾಗಿ ಇವತ್ತು ಇದೇ ನಮ್ಮ ಚಿಕ್ಕೋಡಿ ತಾಲೂಕಿನ ಕೆರೂರು ನಗರಕ್ಕೆ 108 ಜಗದ್ಗುರು ಒಂದು ಮೈಂದ್ರಿಗಿ ಕಂಪನಿಗೆ ವಿಶೇಷವಾದಂಥ ನಿಮ್ಮೆಲ್ಲರ ಸಾಮಾಜಿಕ ಕಾಳಜಿ ಇರುವಂಥ ಏಕೈಕ ವ್ಯಕ್ತಿ, ಅದು ವಿಶೇಷವಾದಂಥ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂದರೆ ನಾಟಕ ಕಂಪನಿಗಳಂದರೆ ಬಹಳಷ್ಟು ಜನ ಹಿಂದೇಟ್ ಆಗ್ತಾರೆ. ಅಂಥದ್ರಲ್ಲೂ ನಾಟಕ ಕಂಪನಿಗಳಿಗೆ ಅನ್ನದಾತರಾಗಿ ಏಕೈಕ ವ್ಯಕ್ತಿ ಬರ್ತಾ ಇದ್ದಾರೆ. ಅವ್ರು ಯಾರು ಅಂತ ನಿಮಗೆ ನೋಡಿದರೆ ನಿಜವನ್ನು ನೋಡಿದ ತಕ್ಷಣ ನಗ್ಬಿಡ್ತೀರಾ. ಆ ನಗುವಿನ ಜೊತೆಗೆ ನಿಮ್ಮ ಎಲ್ಲ ರೋಗಕ್ಕೂ ಒಂದೇ ಒಂದು ಮದ್ದು, ಅದು ನಗು. ಆ ನಗುವಿನ ವಿಶೇಷತೆ ಅಂದರೆ ಚಲನಚಿತ್ರದ ಇತಿಹಾಸದಲ್ಲೇ ತಮ್ಮದೇ ಆದಂಥ ಒಂದು ಛಾಪ್ ಮೂಡಿಸಿ ಇವತ್ತು ಎಲ್ಲರ ಮನಸ್ಸನ್ನು ಗೆದ್ದಂಥ ಏಕೈಕ ವ್ಯಕ್ತಿ. ನೋಡ್ಕೊಂಬರೋಣ ಬನ್ನಿ, ನಿಮ್ಮೆಲ್ಲರ ವಿಶೇಷವಾದಂಥ ಟೆನ್ನಿಸ್ ಕೃಷ್ಣ ಅನ್ನವರು. ನಿದ್ದೆ ಬರ್ತಾ ಇಲ್ಲ ಪಿತಾಜಿ. ನಮಸ್ಕಾರ, ಆರಾಮಿದ್ದೀರಿ? ಚಲೋ ಅದಿರಿ? ಪಾಠ ಅದಿರಿ? ಟೀಕ್ ಅದಿರಿ? ಏನೋ ನನ್ನನ್ನ ಯಾವನು ಅಂತ ಕೇಳ್ತಾ ಇದೀಯಾ? ನಾನು ಆರಾಮಿದ್ದೀನಿ, ನೀವು ಆರಾಮಿದ್ದೀರಿ ಗೊತ್ತಾಯ್ತು. ನಾನು ನಾಳೆಯಿಂದ ಅಂದರೆ 15ನೇ ತಾರೀಕಿಂದ ಚಿಕ್ಕೋಡಿ ತಾಲೂಕಿನ ಕೇರೂರು ಅಲ್ಲಿ ನಾಟಕ ಕಂಪನಿ ಬಂದೈತಿ, ನಿಮ್ಗೆ ಗೊತ್ತಾಯ್ತಲ್ಲ. ಇಷ್ಟು ದಿವಸ ಜಾತ್ರೆ ನಾಟಕಗಳೆಲ್ಲ ನೋಡಿದ್ದೀರಿ. ನಾಳೆಯಿಂದ ನಾನು 2 ಪ್ರದರ್ಶನದಲ್ಲಿ 2 ಶೋದ ಸಾಯಂಕಾಲ 6 ಗಂಟೆಗೆ, ರಾತ್ರಿ 9:30ಕ್ಕೆ 2ನೇ ಪ್ರದರ್ಶನ ಇರ್ತದೆ. ಕೆಲವು ದಿವಸಗಳು ಮಾತ್ರ ನಾನು ಇರ್ತೀನಿ. ಯಾಕೆಂತಂದ್ರೆ ಶೂಟಿಂಗು ಇದೆ, ಮತ್ತೆ ಧಾರಾವಾಹಿಲೂ ಕೂಡ ನಟನೆ ಮಾಡ್ತಾ ಇದ್ದೀನಿ. ಸೊ ಯಾವ ಸಿನಿಮಾದಲ್ಲಿ ಮಾಡಿದ್ದೀರಿ ನೀವು ಅಂತ ಕೇಳ್ಬೋದು. ರೀಸೆಂಟ್ ಆಗೂ ಕೂಡ ಕಿರಿಕ್ ಅಂತ ಸಿನಿಮಾ ರಿಲೀಸ್ ಆಗಿದೆ, ನೀವು ಮೀಡಿಯಾದಲ್ಲಿ ನೋಡಿ. ಅದ್ರ ಹಿಂದೆ ಕೇದಾರನಾಥ್ ಕುರಿ ಫಾರಂ ಅನ್ನೋ ಒಂದು ಸಿನಿಮಾದಲ್ಲಿ ಬಹಳ ವಿಶೇಷವಾದ ಪಾತ್ರ, ಅಂದರೆ ಬಹಳ ಅದ್ಭುತವಾದ ಪಾತ್ರನ ಮಾಡಿಸಿದ್ದಾರೆ ಡೈರೆಕ್ಟರ್ ಶ್ರೀನಿವಾಸ್ ಅಂತ, ಸಾಗರ್ ಅಂತ. ಹೊಸ ಹೀರೋಗಳು ಸಿನಿಮಾದಲ್ಲಿ ರೆಗ್ಯುಲರ್ ಆಗಿದ್ದೀನಿ, ಧಾರಾವಾಹಿಲೂ ಕೂಡ ಮಾಡ್ತಾ ಇದ್ದೀನಿ. ಹಾಗಾಗಿ ನಾಳೆಯಿಂದ ಕೆಲವೇ ದಿವಸಗಳು ಬನ್ನಿ, ನನ್ನ ನಾಟಕವನ್ನು ನೋಡಿ. ಅಲ್ಲ, ಅದ್ರ ಜೊತೆಗೆ ನೀವು ಈ ನಾಟಕ ಸಿನಿಮಾ ಎಲ್ಲ ಮಾಡ್ತೀರಾ, ಇದು ಪ್ರತಿಯೊಬ್ಬರು ಆರ್ಟಿಸ್ಟ್ ಇದೆ. ಬಟ್ ನಿಮ್ಮಲ್ಲಿ ಒಂದು ವಿಶೇಷತೆ ಇದೆ. ಯಾಕಂದ್ರೆ ನೀವು ಎಲ್ಲ ಜನರ ಜೊತೆ ಒಂದು ಸಂಘಟನೆಯುತವಾಗಿ, ಸಂಘಟನೆ ಮುಖಿಯಾಗಿ ನೀವು ಓಡಾಡ್ತಾ ಇರ್ತೀರಿ. ಯಾಕಂದ್ರೆ ಇವತ್ತು ನೀವು ಇವತ್ತು ಚಿಕ್ಕೋಡಿಗೆ ಬರ್ಬೇಕಾದ್ರೆ ಆಕ್ಚುಲಿ ನೀವು ಬೆಳಗ್ಗೆನೆ ಬರಬೇಕಾಗಿತ್ತು. ನಿಮ್ಮ ಅಲ್ಲಲ್ಲೇ ಸ್ಥಾನಗಳು, ಅಲ್ಲಲ್ಲೇ ಫ್ರೆಂಡ್ಸ್ಗಳೆಲ್ಲ ಮೀಟ್ ಮಾಡ್ಕೊಂಡು. ಯಾಕಂದ್ರೆ ಬಹಳಷ್ಟು ಜನಗಳಿಗೆ ಏನಿರುತ್ತೆ ಅಂದ್ರೆ ನನ್ನ ಕಾರ್ಯಕ್ರಮ, ನಾನು ನನ್ನ ಕೆಲಸ ಅಷ್ಟೇ ಇರುತ್ತೆ. ಬಟ್ ನೀವು ಹಾಗಲ್ಲ, ನಿಮ್ಗಿರುವಂಥ ಎಲ್ಲ ಫ್ರೆಂಡ್ಸ್ಗೂ ಒಂದು ಫೋನ್ ಮಾಡ್ಕೊಂತ, ಅವನ್ನೆಲ್ಲ ಮೀಟ್ ಮಾಡ್ಕೊಂತ, ಎಲ್ಲ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಥರ ನೀವು ಮಾಡ್ಕೊಂಡ್ ಬರ್ತೀರಾ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಏನಂದ್ರೆ ಬಹಳ ವರ್ಷಗಳ ಹಿಂದೆ ನಾನು ಹುಕ್ಕೇರಿಗೂ ಕೂಡ ಬಂದಿದ್ದೀನಿ, ನಾಟಕ ಕಂಪ್ನಿಗೆ ಬಂದಿದ್ದೀನಿ, ಇಲ್ಲೂ ಕೂಡ ಬಂದಿದ್ದೀನಿ. ಹಾಗಾಗಿ ಬಹಳ ವರ್ಷ ಆಗೋಯ್ತಲ್ಲ. ಆಮೇಲೆ ಯಾಕಣ ಸಿನಿಮಾ ಮಾಡ್ತಾ ಇಲ್ಲ, ಸಿನಿಮಾ ಮಾಡಿ ಅಂದಾಗ ನಾನೊಂದು 18 ವರ್ಷಗಳ ಹಿಂದೆನೆ ನಾಟಕ ಕಂಪನಿಗೆ ಬರೋದು ಸ್ವಲ್ಪ ಕಡಿಮೆ ಮಾಡಿದೆ. ಎಲ್ಲೋ ಒಂದೊಂದು ಕಂಪನಿ ಆಗಾಗ ಬರ್ತಿದ್ದೆ ಅಷ್ಟೇನೆ. ಇದು ಏನು? ನಿಂಬೆ ಹಣ್ಣು. ಮುಂಚೆ ಏನಾಗಿತ್ತು? ನಿಂಬೆಕಾಯಿ. ಇದೇನು? ಮಾವಿನ ಹಣ್ಣು. ಮುಂಚೆ ಏನಾಗಿತ್ತು? ಮಾವಿನಕಾಯ. ಆದ್ರೆ ಸಿನಿಮಾದಲ್ಲಿ ಮತ್ತೆ ಬಿಸಿ ಆದೆ. ಉಪೇಂದ್ರ ಅವ್ರ ಜೊತೆ ನೋಡಿರ್ಬೋದು, ಉಪ್ಪಿಟ್ಟು ನೋಡಿರ್ಬೋದು, ಮತ್ತೆ ಹುಟ್ಟಿಬಾ ಉಪೇಂದ್ರ, ಸುಮಾರು ಸಿನಿಮಾಗಳಲ್ಲಿ ನಾನು ಪಾತ್ರ ಮಾಡ್ತಾ ಇದ್ದೆ. ಆದರೆ ಈಗ ಸಿನಿಮಾಗಳೇ, ದೊಡ್ಡ ನಟರ ಸಿನಿಮಾಗಳು, ಹೀರೋಗಳ ಸಿನಿಮಾ ಕಡಿಮೆ ಆಗಿದೆ ಅಲ್ವಾ, ಕಂಟಿನ್ಯೂ ಮಾಡಕ್ ಬರಲ್ಲ ಈಗ. ಯಾಕೆಂದ್ರೆ ಇವರೇ ಅಲ್ವಾ ಅನ್ನದಾತರು, ಅಭಿಮಾನಿಗಳೇ ದೇವರು ಅಂತ ರಾಜ್ಕುಮಾರ್ ಅವರು ಹೇಳಿರೋದು, ಅದಕ್ಕೆ ಡಾಕ್ಟರ್ ರಾಜಣ್ಣ ಅವರು. ಹಾಗಾಗಿ ಇವತ್ತು ಅಭಿಮಾನಿ ದೇವರುಗಳು ದಯಮಾಡಿ ಒಳ್ಳೆ ಸಿನಿಮಾಗೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಹಾಗೂ ನಿಮ್ಮನ್ನ ರಂಜನೆ ಮಾಡೋದಕ್ಕೆ ಸಿನಿಮಾ ನಟರು ಬರ್ತಾರೆ. ನಮ್ಮ ಆಡಿ ಬಾಬು ಬಹಳ ಹೆಸರಾಂತ ಕಲಾವಿದ. ಇವರು ನಾನು ಬಾಗಲಕೋಟೆಯಲ್ಲಿ ಯಾರ ಜೊತೆಗೆ ನಾನು ಪಾತ್ರ ಮಾಡಿಸಿದ್ದೆ ಗೊತ್ತಾ? ಇವ್ರ ಶೋ ಡ್ಯಾನ್ಸ್ ಮಾಡಿಸಿದ್ದೆ ಗೊತ್ತಾ? ಕಾಶಿನಾಥ್ ಸರ್ಗೆ ನಾನು ಕರ್ಕೊಂಡು ಬಂದು ಶೋ ಮಾಡಿಸಿದ್ದೀನಿ. ಆಗ ಆರ್ ಡಿ ಬಾಬು ಅವರು ಅಲ್ಲಿ ಬಂದು 1-2-3 ನೃತ್ಯವನ್ನು ಬಹಳ ಅದ್ಭುತವಾಗಿ ಮಾಡಿದ್ರು. ಅದು ಗೊತ್ತಿದೆ. ನಾವು ಬೇಕಾದಷ್ಟು ಕಾರ್ಯಕ್ರಮಗಳು ಮಾಡಿದ್ದೀವಿ. ಆನಂತರ ಬಿಜಾಪುರ್ಗೂ ಕೂಡ ಕಾಶಿನಾಥ್ ಅವ್ರಿಗೆ ಕರ್ಕೊಂಡ್ಬಂದಿದ್ದೆ, ಸಾಯಿ ಕುಮಾರ್ ಅವ್ರಿಗೂ ಕೂಡ ಕರ್ಕೊಂಡು ಬಂದು ಶೋ ಮಾಡಿಸ್ತಾ ಇದ್ದೆ.
ಇತ್ತೀಚೆಗೆ ಅದು ಕಡಿಮೆ ಆಗಿದೆ. ಯಾಕೆಂದರೆ ಹೀರೋಗಳು ಮಲ್ಟಿ ಸ್ಟಾರ್ ಆಗಿದ್ದಾರೆ, ಈಗ ಎಲ್ಲ ಭಾಷೆಯಲ್ಲೂ ಹೀರೋಗಳಾಗಿ ಬ್ಯುಸಿ ಆಗಿದ್ದಾರೆ. ಹಾಗಾಗಿ ಅವ್ರನ್ನ ಕರ್ಕೊಂಡು ಬರೋದು ಅಷ್ಟು ಸುಲಭದ ಮಾತಲ್ಲ. ಇರಲಿ, ಯಾವತ್ತಾರು ಒಂದಿನ ಅವರು ಕೂಡ ಬರ್ತಾರೆ, ಕರ್ಕೊಂಡು ಬರೋಣ. ಅದೇ ನಾವು ನೀವು ಒಂದು ಸಿನಿಮಾ ಮಾಡಿದ್ರಲ್ಲ, ಕಲ್ಲೇಶಿ ಮಲ್ಲೇಶಿ. ಸುಮಾರು ವರ್ಷಗಳಾಯ್ತು, ಬಹಳ ವರ್ಷ ಆಗೋಯ್ತು. ಇದೆಯಾ ಅದು ಯೂಟ್ಯೂಬ್ ಅಲ್ಲಿ? ಇದೆ. ನೋಡೋಣ ನೋಡ್ಬೇಕಾದ್ರೆ ನೋಡ್ತೀನಿ. ಏನಂದ್ರೆ ನಾನು ಬರುವಾಗ ಉತ್ತರ ಕರ್ನಾಟಕಕ್ಕೆ ಬರೋದಕ್ಕೆ ಮೊದಲು ನಾನೇನು ಮಾಡ್ತೀನಿ, ಸ್ಟೇಟಸಲ್ಲಿ ಹಾಕ್ರಿ ಅಂತ ನಮ್ಮ ಕಂಪ್ನಿಯವರು ಹೇಳಿರ್ತಾರೆ ಮಾಲೀಕರು. ಆಗ ಸ್ಟೇಟಸ್ಗೆ ಹಾಕಿದಾಗ, ಸರ್ ಬರ್ತಾ ಇದ್ದೀರಂತೆ, ಬರ್ರಿ 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 ಅಂತೇಳಿ ಅಲ್ಲಲ್ಲೇ ಬೆಳಗಾಮಲ್ಲಿ 2 ಕಾರ್ ಬಂದಿತ್ತು. ಎಲ್ಲ ಕಡೆನೂ ವಿಸಿಟ್ ಮಾಡಿ ಆಮೇಲೆ ಅದು ಹುಕ್ಕೇರಿ, ಅಲ್ಲಿ ನಮ್ಮ ಸ್ನೇಹಿತರ ಮನೆಯಲ್ಲಿ ಫಲಹಾರ ಹಣ್ಣು ಹಂಪಲ ತಿಂದು ಇಲ್ಲಿಗೆ ಬಂದಿದ್ದೀನಿ. ಹಾಗಾಗಿ ನಾಳೆಯಿಂದ ಕೆಲವೇ ದಿವಸಗಳು ಹಳ್ಳಿ ಹುಡುಗಿ ಮೊಸರು ಗಡಿಗೆ, ಏನು ಹೇಳ್ರಿ, ಹಳ್ಳಿ ಹುಡುಗಿ ಮೊಸರು ಗಡಿಗೆ ಎಂಬ ನಾಟಕದಲ್ಲಿ ಮುಖ್ಯ ಹಾಸ್ಯ ಪಾತ್ರದಲ್ಲಿ ನನ್ನ ಪಾತ್ರವನ್ನು ನೋಡಲು ಮರೆಯದಿರಿ, ಬನ್ನಿ. ಇಲ್ಲ, ಯಾಕಂದ್ರೆ ನಮ್ಮ ಟೆನ್ನಿಸ್ ಕೃಷ್ಣನ ಅಂದರೆ ಬಹಳ ವಿಶೇಷತೆ ಮತ್ತು ಸರಳ ಸ್ವಭಾವದವರು. ಬೇರೆಯವ್ರ ಥರ ನಾನು ಹಾಗೆ ಹೀಗೆ ಅಂತಲ್ಲ, ಯಾರೇ ಬಂದರೂ ಕೂಡ ತಮ್ಮ ಮನೆಯವ್ರ ಥರ ಕೂರಿಸ್ಕೊಂಡು ಮಾತಾಡಿ, ಯಾರದೇ ಮನೆಗೆ ಹೋದರೂ ಕೂಡ ಆ ಮನೆ ಮಗನಾಗಿ ಇವತ್ತು ಎಲ್ಲೋ ಒಂದು ಬ್ಲ್ಯಾಕ್ ಡಾಟ್ ಇಲ್ಲದೆ ಹೆಸರು ಮಾಡಿದಂಥ ಏಕೈಕ ವ್ಯಕ್ತಿ. ಯಾಕಂದರೆ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಬರ್ತಾರೆ ಅಂದರೆ ಸುಮಾರು ಕಾರುಗಳು, ಸುಮಾರು ಜನ ಇವರಿಗೆ ಕಾಯ್ತಾ ಇರ್ತಾರೆ. ಹಾಗಾಗಿ ಬಾಗಲಕೋಟೆ ಅಷ್ಟೇ ಅಲ್ಲ, ಇಡೀ ನಮ್ಮ ಕರ್ನಾಟಕದ ಮೂಲೆಯಲ್ಲೂ ಕೂಡ ಒಂದು ಒಳ್ಳೆ ಹೆಸರು ಮಾಡಿದಂಥ ಏಕೈಕ ಹಾಸ್ಯ ಚಕ್ರವರ್ತಿ, ಹಾಸ್ಯ ನಟ, ಜೊತೆಗೆ ಒಬ್ಬ ಸಿನಿಮಾ ಹೀರೋ ಅಂತ ಹೇಳಕ್ಕೆ ಭಾಳ ಇಷ್ಟಪಡ್ತೀವಿ. ಯಾಕಂದರೆ ಅಂಥ ಅದ್ಭುತವಾದಂಥ ಕಲಾವಿದರು ಈಗಿನ ಕಾಲಕ್ಕೆ. ಯಾಕಂದರೆ ಈ ಹಿಂದೆ ಇರುವಂಥ ಎಲ್ಲ ಕಲಾವಿದರಲ್ಲೂ ಕೂಡ ಇವರೊಬ್ಬರು ಏಕೈಕ ವ್ಯಕ್ತಿಯಾಗಿದ್ದಾರೆ. ಇಲ್ಲಿ ಮುಂದೆ ಬರುವಂಥ ಹಾಸ್ಯ ನಟರಲ್ಲಿ ಇಂಥ ನಟ ಮತ್ತೆ ನಮಗೆ ಸಿಗಲ್ಲ. ಯಾಕಂದರೆ ಇವರಂಥ ಅದ್ಭುತ, ವಿಶೇಷವಾಗಿ ಯಾವ್ಯಾವ ಪಾತ್ರಕ್ಕೆ ಯಾವ್ಯಾವ ಸನ್ನಿವೇಶಕ್ಕೆ ಏನೇನು ಮಾಡಬೇಕು ಅನ್ನೋ ಒಂದು ವಿಶೇಷವಾಗಿ ತಾವೇ ತಮ್ಮ ಒಂದು ವೈಯಕ್ತಿಕವಾಗಿ ಆ ಕಥೆನ ಸೃಷ್ಟಿಯಲ್ಲಿ ಅಥವಾ ಆ ಪಾತ್ರಕ್ಕೆ ಜೀವ ತುಂಬಿ ಮಾಡುವಂಥ ಏಕೈಕ ವ್ಯಕ್ತಿ. ನಮಸ್ಕಾರ ಡಾಕ್ಟರ್ ಅಣ್ಣ. ನಮಸ್ತೆ ಕಣ. ಮನೇಲಿ ಅತ್ತಿಗೆ ಮಕ್ಕಳೆಲ್ಲ ಚೆನ್ನಾಗಿದಾರ? ಎಲ್ಲ ಚೆನ್ನಾಗಿದ್ರೆ ಕಣ. ನಿಮ್ಗೊಂದು ಐಡಿಯಾ ಕೊಡ್ಬೇಕು ಅಂತಿದ್ದೀನಲ್ಲ. ಐಡಿಯಾನಾ? ಏನ್ ಐಡಿಯಾ? ದಯವಿಟ್ಟು ಶಟರ್ ಕ್ಲೋಸ್ ಮಾಡ್ಕೊತೀರಾ? ಅದಕ್ಕೆ ಯಾಕಂದ್ರೆ ಹೇಳ್ತೀಯ ಬಾ. ಸ್ವಾಮಿ, ಏನ್ ಮೊದ್ಲಿಂದ ಹೇಳ್ಬೇಕಾ? ಲೋನ್ಗೆ ಅಪ್ಲೈ ಮಾಡಿ 15 ದಿವಸ ಆಯ್ತು. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.